ಇನ್ನು ಸಚಿವರ ತವರಲ್ಲೇ ಸಿಮೆಂಟ್ ಕಾರ್ಖಾನೆಗಳಿಂದ ಕೋಟಿ ಕೋಟಿ ನಷ್ಟ ಉಂಟಾಗ್ತಾ ಇದೆ. ಪಂಚಾಯತ್ ಇಲಾಖೆಗೆ ಟ್ಯಾಕ್ಸ್ ಪಾವತಿಸದ ಸಿಮೆಂಟ್ ಕಾರ್ಖಾನೆಗಳು, ಅಲ್ಟ್ರಾಟೆಕ್, ಶ್ರೀ ಸಿಮೆಂಟ್, ವಾಸವದತ್ತ ಕಾರ್ಖಾನೆಗಳಿಂದ ವಂಚನೆ ಆಗ್ತಾ ಇದೆ. ಕಲಬುರಗಿಯ ಸೇಡಂ ತಾಲೂಕಿನಲ್ಲಿರುವಂತಹ ಸಿಮೆಂಟ್ ಕಾರ್ಖಾನೆಗಳು, ಜಿಲ್ಲೆಯಲ್ಲಿ ಇಬ್ಬಿಬ್ರು ಸಚಿವರಿದ್ರೂ ಕೂಡ ಸಿಮೆಂಟ್ ಫ್ಯಾಕ್ಟರಿಗಳಿಂದ ತೆರಿಗೆ ಬಾಕಿ ಇದೆ. ಸಿಮೆಂಟ್ ಕಾರ್ಖಾನೆಗಳಿಂದ ಪಂಚಾಯತಿ ಇಲಾಖೆಗೆ 30 ಕೋಟಿ ನಷ್ಟ ಆಗ್ತಾ ಇದೆ ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಿದೆ. ಇಬ್ಬಿಬ್ರು ಸಚಿವರಿದ್ರೂ ಕೂಡ ಸಚಿವರ ತವರಲ್ಲೇ ಸಿಮೆಂಟ್ ಕಾರ್ಖಾನೆಗಳಿಂದ ಕೋಟಿ ಕೋಟಿ ನಷ್ಟ ಉಂಟಾಗ್ತಾ ಇದೆ. ಪಂಚಾಯತ್ ಇಲಾಖೆಗೆ ಟ್ಯಾಕ್ಸ್ ಅನ್ನ ಪಾವತಿಸದೆ ಸಿಮೆಂಟ್ ಕಾರ್ಖಾನೆಗಳು ನಷ್ಟವನ್ನುಂಟು ಮಾಡ್ತಾ ಇದೆ. ಅಲ್ಟ್ರಾಟೆಕ್, ಶ್ರೀ ಸಿಮೆಂಟ್, ವಾಸವದತ್ತ ಕಾರ್ಖಾನೆಗಳು ಈ ರೀತಿಯಾಗಿ ಟ್ಯಾಕ್ಸ್ ಅನ್ನ ಪಾವತಿಸದೆ ವಂಚನೆಯನ್ನ ಮಾಡ್ತಾ ಇದೆ. ಕಲಬುರಗಿಯ ಸೇಡಂ ತಾಲೂಕಿನಲ್ಲಿರುವಂತಹ ಸಿಮೆಂಟ್ ಕಾರ್ಖಾನೆಗಳು ಇದು. ಈ ಜಿಲ್ಲೆಯಿಂದ ಇಬ್ಬರು ಸಚಿವರಿದ್ದಾರೆ. ಹಾಗಿದ್ರೂ ಕೂಡ ಸಿಮೆಂಟ್ ಫ್ಯಾಕ್ಟರಿಗಳಿಂದ ತೆರಿಗೆಯನ್ನ ಬಾಕಿ ಉಳಿಸಿಕೊಂಡಿರುವಂಥದ್ದು. ಇನ್ನು ಪಂಚಾಯಿತಿ ಇಲಾಖೆಗೆ ಶ್ರೀ ಸಿಮೆಂಟ್ ಕಾರ್ಖಾನೆಯಿಂದ ವಂಚನೆ ಆಗಿದೆ. 10 ವರ್ಷಗಳಿಂದ ತೆರಿಗೆಯನ್ನ ಪಾವತಿಸಿಲ್ಲ ಶ್ರೀ ಸಿಮೆಂಟ್ ಕಾರ್ಖಾನೆ. ಕೊಡ್ಲಾ ಬೆನಕನಹಳ್ಳಿ ಬಳಿ ಇರುವಂತಹ ಫ್ಯಾಕ್ಟರಿ ಶ್ರೀ ಸಿಮೆಂಟ್ ಫ್ಯಾಕ್ಟರಿ ಇದು. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೊಡ್ಲಾ ಬೆನಕನಹಳ್ಳಿ ಈವರೆಗೂ ಕೂಡ ಒಂದೇ ₹1 ತೆರಿಗೆಯನ್ನು ಕೂಡ ಈ ಕಾರ್ಖಾನೆ ಪಾವತಿಯನ್ನು ಮಾಡಿಲ್ಲ. ಪಂಚಾಯತ್ ರಾಜ್ ಆಯುಕ್ತಾಲಯದ ತನಿಖಾ ತಂಡದಿಂದ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನ ಸಲ್ಲಿಸಲಾಗಿದೆ. 10 ವರ್ಷಗಳಿಂದ ಒಂದೇ ₹1 ತೆರಿಗೆಯನ್ನು ಪಾವತಿಸಿಲ್ಲ ಅನ್ನುವಂಥ ಆರೋಪ. ಕೊಡ್ಲಾ ಬೆನಕನಹಳ್ಳಿ ಬಳಿ ಇರುವಂತಹ ಫ್ಯಾಕ್ಟರಿ ಇದು, ಶ್ರೀ ಸಿಮೆಂಟ್ ಫ್ಯಾಕ್ಟರಿ. ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಕೊಡ್ಲಾ ಬೆನಕನಹಳ್ಳಿ ಈವರೆಗೆ ಒಂದೇ ₹1 ತೆರಿಗೆಯನ್ನು ಈ ಕಾರ್ಖಾನೆ ಪಾವತಿ ಮಾಡಿಲ್ಲ ಅನ್ನುವಂಥ ಒಂದು ಆರೋಪ. ಇದಕ್ಕೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ ಆಯುಕ್ತಾಲಯದ ತನಿಖಾ ತಂಡ ವರದಿಯನ್ನು ಸಲ್ಲಿಕೆ ಮಾಡಿದೆ. ಬನ್ನಿ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಶ್ವಕುಮಾರ್, ಇದೀಗ ಸಿಮೆಂಟ್ ಕಾರ್ಖಾನೆಗಳಿಂದ ಕೋಟಿ ಕೋಟಿ ನಷ್ಟ ಆಗ್ತಾ ಇದೆ ಅನ್ನುವಂಥದ್ದು. 10 ವರ್ಷಗಳಿಂದ ಒಂದೇ ₹1 ಟ್ಯಾಕ್ಸ್ ಅನ್ನ ಪಾವತಿ ಮಾಡಿಲ್ಲ ಅನ್ನುವಂಥ ಮಾಹಿತಿ. ಸೊ ಏನೇನು ಮಾಹಿತಿ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ವಿಶ್ವಕುಮಾರ್? ಖಂಡಿತ ಕಳೆದ 10 ವರ್ಷಗಳಿಂದ ಏನು ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿರ್ತಕ್ಕಂತಹ ಹಲವು ಕಾರ್ಖಾನೆಗಳು ಏನು ಸರ್ಕಾರಕ್ಕೆ ತೆರಿಗೆಯನ್ನ ಕಟ್ಟಬೇಕಾಗಿತ್ತು. ಈ ತೆರಿಗೆಯನ್ನ ಕಟ್ಟುವಲ್ಲಿ ಸಾಕಷ್ಟು ಹಿಂದೇಟನ್ನ ಹಾಕಿರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ಯಾಕಂದ್ರೆ ಹಿಂದೆ ಏನು ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂತಹ ಚೌಹಾಣ್ ಅವರು ಏನು ಒಂದು ಕಾರ್ಖಾನೆಗಳು ಟ್ಯಾಕ್ಸ್ ಅನ್ನ ಕಟ್ಟಿಲ್ಲ ಅನ್ನುವಂಥದ್ದು ಒಂದು ನಿರ್ದೇಶನದ ಮೇಲೆ ಏನೋ ಒಂದು ದೂರನ್ನ ಕೊಟ್ಟಿರ್ತಾರೆ. ಈ ದೂರನ್ನ ಆಧರಿಸಿರ್ತಕ್ಕಂತಹ ಪಂಚಾಯತ್ ರಾಜ್ ಇಲಾಖೆಯ ಆಯುಕ್ತರು ಏನೋ ಒಂದು ತನಿಖೆಯನ್ನ ನಡೆಸ್ತಾರೆ. ಈ ಒಂದು ತನಿಖೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಶ್ರೀ ಸಿಮೆಂಟ್ ಕಾರ್ಖಾನೆ ಮತ್ತು ಏನು ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಗಳು ಕಳೆದ ಹಲವು ವರ್ಷಗಳಿಂದ ತೆರಿಗೆಯನ್ನ ಕಟ್ಟಿರೋದಿಲ್ಲ ಅನ್ನೋಂಥದ್ದು ಕಂಡು ಬರುತ್ತೆ. ಸಾಕಷ್ಟು ಬಾರಿ ಹಿಂದೆಯೂ ಸಹ ಏನು ಪಂಚಾಯತಿಗಳಿಗೆ ಏನೋ ತೆರಿಗೆಯನ್ನ ಪಾವತಿಸ್ಕೊಳ್ಬೇಕು ಅನ್ನೋಂಥ ಒಂದು ನಿರ್ದೇಶನವನ್ನ ಕೊಟ್ಟಿದ್ರು ಸಹ ಯಾವುದೇ ರೀತಿಯಾಗಿ ಒಂದು ತೆರಿಗೆಯನ್ನ ಕಟ್ಟಿರೋದಿಲ್ಲ. ಈಗ ಪಂಚಾಯತ್ ರಾಜ್ ಆಯುಕ್ತಾಲಯ ಏನು ಒಂದು ತನಿಖೆಯನ್ನ ನಡೆಸಿದ ನಂತರ ಅಲ್ಲಿ 10 ವರ್ಷಗಳಿಂದ ಸುಮಾರು ₹30 ಕೋಟಿ ಏನು ತೆರಿಗೆಯನ್ನ ಕಟ್ಟದೇ ಇರ್ತಕ್ಕಂಥದ್ದು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಜೊತೆಗೆ ಏನು ಇದನ್ನ ಬಡ್ಡಿ ಸಮೇತವಾಗಿ ತೆರಿಗೆಯನ್ನ ಪಾವತಿ ಮಾಡಿಸ್ಬೇಕು ಅನ್ನೋಂಥ ಒಂದು ನಿರ್ದೇಶನವನ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಥ್ಯಾಂಕ್ ಯು ವಿಶ್ವಕುಮಾರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.